ಫೈನಲ್ ಆಗಿ ಕಬಾಬ್ ಮಾಡಿದ್ದಾಯ್ತು ಫ್ರೆಂಡ್ಸ್. ಸೈಡ್ಸ್ಗೆ ಸೌತೆಕಾಯಿ ಮತ್ತೆ ಈರುಳ್ಳಿ ನಿಂಬೆಹಣ್ಣು ಇದೆ. ನಿಂಬೆಹಣ್ಣು ಹಾಕೊಂಡು ತಿಂತಾರೆ ಸಕ್ಕತ್ತಾಗಿದೆ. ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂಚೂರು ಮಸಾಲೆ ಹಸಿ ಇಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಿದೆ. ಬಿಸಿ ತಿಂತಾರೆ ಸಕ್ಕತ್ತಾಗಿದೆ. ಮಸಾಲೆ ರೊಟ್ಟಿ ಬೇಕಾದ್ರೆ ಸ್ವಲ್ಪ ಮಾಡಿದ್ದೀನಿ. ಓಕೆ ಕಬಾಬ್ ಮಾಡಿಲ್ಲ ನೋಡಿ ಹೇಗೆ ಅಂತ ಇದು ಹೇಳ್ಕೊಂಡು ನಾನು ಹಾಕ್ತೀನಿ ಹೇಗೆ ಅಂತ ಬನ್ನಿ 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 ಇಲ್ಲ ಬರ್ತಿಲ್ಲ ಯಾರು ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಹಿಂಗೆ ಅಂತ ಓಕೆ ಥ್ಯಾಂಕ್ಸ್. ಮಳೆ ಚಳಿಗೂ ಅದಕ್ಕೂ ನೋಡಿ ಅರ್ಧ ಕೆ ಜಿ ಕಬಾಬ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಿಂಪಲಾಗೇನೆ ಮನೇಲಿ 3 ಐಟಮ್ ಸಾಕು ಕಬಾಬ್ ಮಾಡೋಕ್ಕೆ. ಚಳಿಗೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಎಲ್ಲರೂ ಕೇಳಿದ್ರು ಮನೆಯಲ್ಲಿ, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ನಾನು ಹೋಮ್ ಮೇಡೆಲ್ಲ ಯಾವುದು ಏನು ಮಾಡ್ಕೊಳಲ್ಲ. ಸದ್ಯಕ್ಕೆ ಅಂಗಡಿನಲ್ಲೇ ಪ್ಯಾಕೆಟ್ ತೊಗೊಂಬಂದು ಮಾಡ್ತೀನಿ. ನಾನು ತೊಗೊಳ್ತಾ ಇರೋದು ಇವತ್ತು ಹಳ್ಳಿ ಮನೆ ಕಬಾಬ್ ಪುಡಿ. ಇದರಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಬಾಬ್ ಅನ್ನೋದಕ್ಕೋಸ್ಕರ ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಬೇರೆ ಯಾವುದ್ರಲ್ಲೂ ನನಗೆ ಅಷ್ಟು ಟೇಸ್ಟ್ ಅನಿಸಿಲ್ಲ. ನಿಮಗೆ ಇದು ಮಾಡಿ ನೋಡಿ ಚೆನ್ನಾಗಿದೆ ಅನಿಸಿದ್ರೆ ಇದನ್ನು ಮಾಡಿ. ಇದೇನೋದಕ್ಕೋಸ್ಕರ ಅಷ್ಟೇ. ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ ಪುಡಿ ಉಪ್ಪು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು ಖಾರ ಎಲ್ಲ ಇರುತ್ತೆ. ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ. ಖಾರ ಸಕ್ಕತ್ತಾಗಿರುತ್ತೆ ಕಬಾಬು. ನಾನೊಂದು ಅರ್ಧ ಕೆ ಜಿ ಚಿಕನ್ಗೆ ಒಂದು ಪ್ಯಾಕೆಟ್ ಮೇಲೆ ಒಂದೊಂದು ಪ್ಯಾಕೆಟ್ ಒಂದು ಅರ್ಧ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿ ಚಿಕನ್ ಅಷ್ಟು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಫಸ್ಟ್ ಟೈಮ್ ನಾನ್ ವೆಜ್ ರೆಸಿಪಿ ಹಾಕ್ತಾಯಿದ್ದೀನಿ. ಚಿಕನ್ ಸಾರು ಬೇರೆ ಮಾಡಬೇಕು. ಅದು ಸದ್ಯಕ್ಕೆ ಕಬಾಬ್ ಬಂದು ತೋರ್ಸೋಕ್ಕಾಗೋದು. ನೆಕ್ಸ್ಟ್ ಯಾವಾಗಾದ್ರೂ ಬೇರೆ ವೀಡಿಯೋ ಮಾಡಿ ಹಾಕ್ತೀನಿ ಚಿಕನ್ ಸಾಂಬಾರನ್ನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈ ಥರ ಕಲಿಸಿ ಒಂದು 10 ನಿಮಿಷ ಬಿಡಿ. ಕಬಾಬು ಕಲಿಸಿ 10 ನಿಮಿಷ ಆಗೈತೆ. ಒಂಚೂರು ಸ್ವಲ್ಪ ಬಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತೀನಿ, ಯಾಕಂದರೆ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ. ಚೆನ್ನಾಗಿ ಒಂಚೂರು ಎಣ್ಣೆ ಕಾಯಲಿ ನೋಡಿ. 10 ನಿಮಿಷ ಬಿಟ್ಟಿದ್ದಲ್ಲ ಯಾವ ಥರ ಚಿಕನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಲಿ ಹಾಕೋಣ. ಎಣ್ಣೆ ಕಾದಿದೆ. ಏನೇ ತಿಂದು ಚಿಕನ್ ಕಬಾಬ್ ತಿನ್ನೋಗೆ ಫೀಲ್ ಆಗೋದೇ ಇಲ್ಲ. ಬೇರೆನೇ ತಿನ್ಬೋದು. ಮಟನ್ ಆಗಲಿ ಏನು ಅಂದ್ರೂ ಫಿಶ್ ಆಗಲಿ ಚಿಕನ್ ತಿನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬಿಸಿಲಿಕ್ಕೆ ಒಂಚೂರು ಪೆಪ್ಪರು ಲೆಮನ್ ಹಾಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ ನೋಡಿ. ಮಸಾಲೆ ಎಲ್ಲ ಇಟ್ಕೊಂಡಿದೆ. ನೋಡೋಣ ನಮ್ಮ ಹಸ್ಬೆಂಡಿಗೆ ತೊಗೊಂಡೋಗಿ ಕೊಡೋಣ. ಟೇಸ್ಟ್ ಮಾಡಿ ಏನು ಹೇಳ್ತಾರೆ ನೋಡೋಣ. ಬೇಬಿ ಕಬಾಬ್ ಮಾಡಿದ್ರಲ್ವ, ನೋಡು ಟೇಸ್ಟ್ ಹೇಗಿದೆ ಅಂತ. ಇಟ್ಕೊ ಹಂಗೆ ಇಟ್ಕೊಂಡು ನಿಂಬೆಹಣ್ಣು ಹಾಕೊಂಡು ತಿನ್ನು ಹೇಗಿದೆ ಅಂತ. ಮಗಳ ನಿಮ್ಗೆ ಟೇಸ್ಟ್ ಮಾಡು. ನಿಂಬೆಹಣ್ಣು ಇಲ್ದಂಗೆ ಚಿಕನ್ ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು. ನೀಟಾಗಿಬಿಡುತ್ತೆ ಜಾಸ್ತಿ ಅಂತ. ಅಯ್ಯೋ ಏನಿದು ಚೆಂಡಿದ್ದಾಗಿದೆ. ಹೆಂಗಿದೆ? ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬರೀ ತಿಂದರೆ ಸಾಲದು, ಹೇಳ್ಬೇಕು ಕಾಮೆಂಟ್ಸು. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೆಂಗೆ ಅಂತ. ಸೂಪರಾ? ಹೆಂಗೆ ಮಗಳೇ? ಸೂಪರ್. ಓಕೆ ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ನಾನು ಮಾಡೋ ಕಬಾಬ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲ ವೀಡಿಯೋನು ನೋಡಿ ಲೈಕ್ ಕೊಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಅಡುಗೆ ಕುಕ್ಕಿಂಗ್ ಮಾಡೋಕ್ಕೆ, ಬೇರೆ ಥರ ವೀಡಿಯೋ ಹಾಕೋಕ್ಕೆ ನನಗೂ ಒಂಥರ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.